ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಈ ದಿನ ನಾವು ಜುಲೈ 27ರಿಂದ ಡಿಸೆಂಬರ್ 11ನೇ ತಾರೀಕುವರೆಗೂ ಈ 138 ದಿನಗಳ ಕಾಲ ಶನಿ ಪರಮಾತ್ಮ ಮೀನರಾಶಿಯಲ್ಲಿ ಇದ್ದು ತನ್ನ ವಕ್ರ ಗಮನ ಸಂಚಾರದಿಂದ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತಾ ಇರ್ತಾರೆ. ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ವಕ್ರಗಮನ ಸಂಚಾರ, ರೆಟ್ರೋಗ್ರೇಡ್ ಸ್ಟೇಟ್ ಅನ್ನೋದು. ಅಂದರೆ ಹಿಂದಕ್ಕೆ ಮರಳಿ ಅಗೇನ್ ನಾವು ರಿವ್ಯೂ ಮಾಡ್ಕೊಳ್ಳುವಂಥದ್ದು. ಅಂದರೆ ಶನಿ ಅಂದ್ರೇ ಒಂದು ಕರ್ಮಕಾರಕ ಅಂತ ಹೇಳ್ತೀವಿ. ಅಂದರೆ ನಾವು ಮಾಡುವಂತಹ ಕೆಲಸಗಳಾಗಿರ್ಬೋದು, ನಮ್ಮಲ್ಲಿರುವಂತಹ ಜವಾಬ್ದಾರಿಗಳಾಗಿರ್ಬೋದು, ನಮ್ಮಲ್ಲಿರುವಂತಹ ಡಿಸಿಪ್ಲೈನ್ ಕ್ರಮಶಿಕ್ಷಣೆ ಆಗಿರಬಹುದು, ನಾವು ಮಾಡಲೇಬೇಕಾಗಿರುವಂತಹ ಕೆಲವೊಂದು ಪ್ರಮುಖವಾಗಿರುವಂತಹ ವಿಷಯಗಳನ್ನು ನಾವು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ನಾವು ಆಯ್ಕೆ ಮಾಡ್ಕೊಳ್ಳುವಂತಹ ಮಾರ್ಗಗಳು, ನಾವು ಮಾಡ್ತಾ ಇರುವಂತಹ ಸೇವೆ ಇತ್ಯಾದಿ ವಿಷಯಗಳನ್ನೆಲ್ಲ ಕೂಡ ಶನಿ ಪರಮಾತ್ಮ ಅಂದರೆ ತುಂಬ ಜನ ಅದಕ್ಕೆ ತಾಳ್ಮೆ ತುಂಬ ಕಾಯಬೇಕಪ್ಪ ಅಂತ ಹೇಳ್ತಿರ್ತಾರೆ. ಕಾಯೋದು, ವಿಳಂಬತೆ, ಡಿಲೇ. ಸೊ ಪರ್ಟಿಕ್ಯುಲರ್ ರೀಸನ್ನಾಗಿ ಈ ವಿಷಯಗಳಿಗೆ ಶನಿ ಪರಮಾತ್ಮ ಅಧಿಪತಿಯಾಗಿ ಈಗ ದ್ವಾದಶ ರಾಶಿಗಳಲ್ಲಿ ಮೀನರಾಶಿಯಲ್ಲಿ ವಕ್ರಗಮನವನ್ನು ಹೊಂದಿರುವಂತಹ ಮತ್ತು ಈ ಪರ್ಟಿಕ್ಯುಲರ್ ರಾಶಿಗೆ ವೃಶ್ಚಿಕ ರಾಶಿಗೆ ತೃತೀಯ ಚತುರ್ಥಾಧಿಪತಿಯಾಗಿರುವಂತಹ ಶನಿ ಪರಮಾತ್ಮರು ಈ 137 ದಿನಗಳ ಕಾಲ ವೃಶ್ಚಿಕ ರಾಶಿಯಲ್ಲಿ ಇರುವಂತಹ ಜಾತಕರಿಗೆ ಯಾವ ರೀತಿ ಅನುಕೂಲ ಅಥವಾ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ ಅನ್ನೋದನ್ನು ನಾವು ಸ್ವಲ್ಪ ಆಳವಾಗಿ ನೋಡುವುದಾದರೆ, ಮತ್ತು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಪರ್ಟಿಕ್ಯುಲರಾಗಿ ಒಂದು ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪ ಅಂದರೆ, ಈ 138 ದಿನಗಳ ಕಾಲ ವೃಶ್ಚಿಕ ರಾಶಿಯವರ ಜೀವನವನ್ನು ಬದಲಾಯಿಸುವಂತಹ ಡೆಸಿಷನ್ಸ್ ತಗೊಳ್ಳುವಂಥದ್ದು, ನಿರ್ಧಾರಗಳನ್ನು ತಗೊಂಡು ಅದರಿಂದ ತಮ್ಮ ಜೀವನದಲ್ಲಿ ಸ್ಥಿರತ್ವವನ್ನು ಕಾಣುವಂತಹ ಒಂದು ಅವಧಿಯಾಗಿರುತ್ತೆ. ಅಂದರೆ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ನಿಮಗೆ ಬರುವಂತಹ ಅವಕಾಶಗಳಾಗಿರ್ಬೋದು ಅಥವಾ ನಿರ್ಧಾರಗಳಾಗಿರಬಹುದು, ಇದು ನಿಮ್ಮ ಜೀವನದ ಮುಂದಿನ ದಿನಗಳಲ್ಲಿ ನಿಮ್ಮ ವೃತ್ತಿ, ಉದ್ಯೋಗ, ಕೌಟುಂಬಿಕ ವಿಷಯಗಳ ಮೇಲೆ ಪ್ರಭಾವವನ್ನು ಬೀಳಿಸುತ್ತೆ. ಸೊ ಪರ್ಟಿಕ್ಯುಲರಾಗಿ ಈಗ ಪಂಚಮ ಸ್ಥಾನ ಅಂದರೆ ಏನು ಹೇಳುತ್ತೆ? ಸಂತಾನ ಮತ್ತು ಪ್ರೀತಿ ಪ್ರೇಮ ವ್ಯವಹಾರಗಳು, ಹೈಯರ್ ಎಜುಕೇಷನ್, ಉನ್ನತ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಪ್ರಯತ್ನಗಳು, ಪ್ರೀತಿ ಪ್ರೇಮ ವ್ಯವಹಾರಗಳು, ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ ಮತ್ತು ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯಾ, ವಿವಾಹ ಇತ್ಯಾದಿ ವಿಷಯಗಳು, ಹಣಕಾಸು ವ್ಯವಹಾರಗಳು, ಲಕ್ಷ್ಮೀ ಸ್ಥಾನ ಅಂತ ಹೇಳ್ತೀವಿ ಪಂಚಮ ಸ್ಥಾನವನ್ನು. ಈ ಪಂಚಮ ಸ್ಥಾನದಲ್ಲಿರುವಂತಹ ತೃತೀಯ ಚತುರ್ಥಾಧಿಪತಿ, ತೃತೀಯ ಅಂದರೆ ಅಣ್ಣ ತಮ್ಮಂದರಾಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ನಮ್ಮ ಜೊತೆ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಪ್ರಯಾಣಗಳಾಗಿರ್ಬೋದು. ಇನ್ನು ಚತುರ್ಥ ಅಂದರೆ ತಾಯಿಯ ಸಂತೋಷ, ಕುಟುಂಬ ಸಂತೋಷ, ವಾಹನಗಳು, ಪ್ರಾಪರ್ಟಿ, ಇವೆಲ್ಲವಕ್ಕೆ ಅಧಿಪತಿಯಾಗಿರುವಂತಹ ವೃಶ್ಚಿಕ ರಾಶಿಗೆ ಅಧಿಪತಿಯಾಗಿರುವಂತಹ ಇವರು ಪಂಚಮದಲ್ಲಿ ವಕ್ರಗಮನ ಸಂಚಾರವನ್ನು ಮಾಡುತ್ತಾ ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಕೆಲವೊಂದು ಮುಖ್ಯವಾದ ನಿರ್ಧಾರಗಳು ತಗೊಳ್ಳೋದರಲ್ಲಿ ನಿಮ್ಮ ಪ್ರಜ್ಞೆಯನ್ನು, ನಿಮ್ಮ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ನಿರ್ಧಾರವನ್ನು ಪರೀಕ್ಷೆ ಮಾಡುವಂತಹ ಸಮಯ ಅಂತ ಹೇಳಬಹುದು. ಈ ಪರ್ಟಿಕ್ಯುಲರ್ ರೆಟ್ರೋಗ್ರೇಡ್ಸ್ ನಡೆಯುವಂತಹ ಈ ವಕ್ರಗಮನ ಸಂಚಾರದ ಸಮಯದಲ್ಲಿ ನೀವು ಹಿಂದಿನ ದಿನಗಳಲ್ಲಿ ಇಸ್ ಆಲ್ವೇಸ್ ಟಾಕಿಂಗ್ ಅಬೌಟ್ ಓಲ್ಡ್ ಕರ್ಮಸ್, ಪಾಸ್ಟ್ ಕರ್ಮಸ್ನಲ್ಲಿ ಆ್ಯಕ್ಟಿವೇಟ್ ಮಾಡುತ್ತೆ. ಅಂದರೆ ಹಳೆಯ ದಿನಗಳಲ್ಲಿ ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ಸ್ ಆಗಿರಬಹುದು, ಅಥವಾ ನಿಮ್ಮ ಇಟ್ಕೊಂಡಿರುವಂಥ ರಿಲೇಷನ್ಸ್ ಆಗಿರಬಹುದು, ಅದು ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರ್ಬೋದು, ಹೂಡಿಕೆಗಳಾಗಿರ್ಬೋದು, ನಿರ್ಧಾರಗಳಾಗಿರ್ಬೋದು, ಅದನ್ನು ಒಂದು ರೀತಿ ನೀವು ರಿವ್ಯೂ ಮಾಡ್ಕೋಬೇಕು. ಅಂದರೆ ಪುನಃ ಪರಿಶೀಲನೆ ಮಾಡ್ಕೋಬೇಕಾಗಿರುತ್ತೆ. ನಾನು ಎಷ್ಟು ಬದ್ಧನಾಗಿದ್ದೇನೆ, ಅಥವಾ ಆ ಇನ್ವೆಸ್ಟ್ಮೆಂಟ್ಸಲ್ಲಿ ನನಗೂ ಲಾಭಗಳನ್ನು ತಂದುಕೊಡ್ತಾ ಇದೆಯಾ, ಅಥವಾ ಈಗ ಪರ್ಟಿಕ್ಯುಲರಾಗಿ ಒಂದು ಹಳೆ ಪ್ರಾಪರ್ಟಿ ಮಾಡಿರ್ತೀರಾ ಒಂದು ಕೆಲವೊಂದು ವರ್ಷಗಳ ಕಾಲ, ಈಗ ಏನಾದರೂ ನಡೀತಾ ಇದೆ ಅಲ್ವಾ. ಸೊ ಉದಾಹರಣೆಗೆ ಹೇಳಬೇಕು ಅಂದರೆ, ಹಳೆ ಪ್ರಾಪರ್ಟಿ ಕೆಲವೊಂದು ವರ್ಷಗಳ ಕಾಲ ಎಲ್ಲೋ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇರುತ್ತೆ, ಬಿಟ್ಟಿರ್ತೀರ. ಈಗ ಒಂದು 10-15 ವರ್ಷ ಆಗಿದೆ, ಹೌದು ಅಲ್ವಾ, ನನ್ನ ಪ್ರಾಪರ್ಟಿ ಇದೆ ಅಲ್ಲಿ ಪೇಪರಲ್ಲಿ ಮಾತ್ರ ಇರುತ್ತೆ,
ಬಟ್ ಆ ಪ್ರಾಪರ್ಟಿ ಇರುವಂತಹ ಜಾಗಕ್ಕೆ ಹೋಗಿ ಅಥವಾ ಗೌರ್ಮೆಂಟ್ ರೆಕಾರ್ಡ್ಸಲ್ಲಿ ಮತ್ತೆ ಪುನಃ ಪರಿಶೀಲನೆ ಮಾಡಿಸಿಕೊಂಡು ಖಚಿತಪಡಿಸಿಕೊಳ್ಳಿ. ಒಂದ್ಸಾರಿ ರಿವ್ಯೂ ಮಾಡ್ಕೋಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ನೀವು ಈ ರೀತಿ ವಿಷಯಗಳಲ್ಲಿ. ಯಾಕಂದರೆ ಶನಿ ಪರಮಾತ್ಮನಿಗೆ ತೃತೀಯ ದೃಷ್ಟಿ, ಸಪ್ತಮ ದೃಷ್ಟಿ, ದಶಮ ದೃಷ್ಟಿ ಮೂರೂ ಇರುವಂತಹ ಸಂದರ್ಭಗಳಲ್ಲಿ ನೀವು ತಗೊಳ್ಳುವಂತಹ ನಿರ್ಧಾರಗಳಾಗಿರಬಹುದು ಅಥವಾ ನೀವು ಕೆಲವೊಂದು ಯಾವುದೇ ಮೇಜರ್ ಡೆಸಿಷನ್ ತಗೊಂಡ್ರೂ ಕೂಡ ಇದು ಒಂಥರ ಲಾಂಗ್ ಟೈಮ್ ಸ್ಟೆಬಿಲಿಟಿನ ಕೊಡುವಂತಹ ಒಂದು ಸ್ಥಿರವಾದ ನಿರ್ಧಾರಗಳಾಗಿರುತ್ತೆ. ಪರ್ಟಿಕ್ಯುಲರಾಗಿ ಈ ಟೈಮಲ್ಲಿ ಅಥವಾ ಕೆಲವೊಂದು ಸಂಬಂಧಗಳಲ್ಲಿ ಎಮೋಷನ್ಸು, ಸೆಂಟಿಮೆಂಟು ಅಥವಾ ಕೆಲವೊಂದು ವಿಷಯಗಳಲ್ಲಿ ತುಂಬ ನಿಯಂತ್ರಣ ಇರಬೇಕಾಗಿರುತ್ತೆ. ಬ್ಯಾಲೆನ್ಸಿಂಗ್ ಅನ್ನೋದು ತುಂಬ ಆಗಬೇಕಾಗಿರುತ್ತೆ. ಎಮೋಷನ್ಸ್ ಇರ್ಬೋದು, ಸೆಂಟಿಮೆಂಟ್ಸ್ ಇರ್ಬೋದು, ಬಟ್ ಆ ನಿರ್ಧಾರಗಳು ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರಾಗಿ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತಗೊಳ್ಳುವಂತಹ ಸಾಧ್ಯತೆ ಈ 138 ದಿನಗಳ ಕಾಲ ಇರುತ್ತೆ. ಸೊ ಆಗಿರೋದ್ರಿಂದ ನೀವು ಹಾಕುವಂತಹ ಪ್ರತಿ ಹೆಜ್ಜೆ, ತಗೊಳ್ಳುವಂತಹ ನಿರ್ಧಾರ ಇದು ನಿಮ್ಮ ಜೀವನ ಗಮನವನ್ನು ಬದಲಾಯಿಸುತ್ತೆ 138 ದಿನಗಳ ಕಾಲ. ಇನ್ ಕೇಸ್ ಕ್ಷಣಿಕಾವೇಶದಲ್ಲೋ ಅಥವಾ ಯಾರಾದರೂ ನಿಮ್ಮನ್ನು ಪ್ರಚೋದನೆ ಮಾಡಿ, ಪ್ರವೋಕ್ ಮಾಡಿ ಅಥವಾ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ಕೈಗೊಂಡರೆ ಅದು ನಿಮಗೆ ಬಹಳ ನಷ್ಟಗಳನ್ನು ಅಥವಾ ಅವಮಾನಗಳನ್ನು, ಸಂಕಷ್ಟಗಳನ್ನು ನೀಡಿಸುವಂಥ ಸಂದರ್ಭಗಳು ಇರುತ್ತೆ. ಸೊ ಆಗಿರೋದ್ರಿಂದ ಮೇಕಿಂಗ್ ಡೆಸಿಷನ್, ನೀವು ಯಾವುದಾದ್ರೂ ಒಂದು ಡೆಸಿಷನ್ ತಗೊಳ್ತಾ ಇದ್ದೀರಾ, ತುಂಬ ಕನ್ಫ್ಯೂಷನ್ ಇದೆ, ಏನು ಮಾಡೋಕ್ಕೋ ಗೊತ್ತಾಗ್ತಾ ಇಲ್ಲ. ಸೊ ಬೆಟರ್ ಟು ಟೇಕ್ ಸಜೆಷನ್ಸ್ ಫ್ರಮ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್, ವೆಲ್ ವಿಷರ್ಸಿಂದ ತಗೊಳ್ಳಿ, ವ್ಯಕ್ತಿಗಳಿಂದ ತಗೊಳ್ಳಿ, ಸ್ನೇಹಿತರಿಂದ ತಗೊಳ್ಳಿ, ಮನೆಯಲ್ಲಿರುವಂತಹ ಜೀವನ ಸಂಗಾತಿಯಿಂದ ತಗೊಳ್ಳಿ. ಈ ರೀತಿ ವಿಷಯಗಳನ್ನು ತಗೊಂಡು ಕೆಲವೊಂದು ವಿಷಯಗಳಲ್ಲಿ ಸ್ಟೆಪ್ ಮುಂದಕ್ಕೆ ಹೋಗಿ ಅದರಲ್ಲಿ ಯಶಸ್ಸನ್ನು ಪಡೆಯೋದು. ಅಂದರೆ ಇದು ನಿಮ್ಮ ಪ್ರಯತ್ನಕ್ಕೆ ಒಂದು ಪರೀಕ್ಷೆ ಅನ್ನುವ ರೀತಿಯಲ್ಲಿ ಶನಿ ಪರಮಾತ್ಮ ಈ ಹಿಮ್ಮುಖ ಚಾಲನೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ನೀಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಆದಾಯವು ಅದ್ಭುತವಾಗಿರುತ್ತೆ. ಲಕ್ಷ್ಮೀ ಸ್ಥಾನ ಶನಿ ವಕ್ರಗಮನ ಆಗಿರೋದ್ರಿಂದ ಆದಾಯ ಮಾರ್ಗಗಳು ಅಧಿಕವಾಗಿರುತ್ತೆ, ಆದಾಯವೂ ಕೂಡ ಬೆಳೆಯುತ್ತೆ. ಪ್ರಮುಖವಾಗಿ ಆದಾಯಕ್ಕೆ ತಕ್ಕಂತೆ ಕೆಲವೊಂದು ಖರ್ಚುಗಳನ್ನು ಮಾಡಲೇಬೇಕಾಗಿರುವಂಥ ಸಂದರ್ಭಗಳು ಬರಬಹುದು. ಆಗಿರೋದ್ರಿಂದ ನೀವು ಮಾಡ್ತಾ ಇರುವಂತಹ ಖರ್ಚು ವೆಚ್ಚಗಳು ಅಥವಾ ನಿಮ್ಮ ಬಡ್ಜೆಟ್ ನಿಮ್ಮ ಕಂಟ್ರೋಲಲ್ಲಿ ಇದೆಯಾ ಇತ್ಯಾದಿ ವಿಷಯಗಳನ್ನು ನೀವು ಈ 138 ದಿನಗಳ ಕಾಲದಲ್ಲಿ ಒಂದು ಸಾರಿ ಪುನಃ ಸಮೀಕ್ಷೆ ಅಗೇನ್ ನೀವು ರಿವೈಸ್ ಮಾಡ್ಕೋಬೇಕಾಗಿರುತ್ತೆ. ಅಂದರೆ ನನಗೆ ಎಷ್ಟು ಆದಾಯ ಬಂದಿತ್ತು, ಎಷ್ಟು ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ, ಎಷ್ಟು ಸೇವ್ ಮಾಡಲಿಕ್ಕಾಯಿತು, ಈ ರೀತಿ ವಿಷಯಗಳನ್ನು ಒಂದು ಸರಿ ರಿವ್ಯೂ ಅಂತ ಹೇಳ್ತೀವಿ, ಪುನಃ ಪರಿಶೀಲನೆ ಮಾಡ್ಕೋಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ತಪ್ಪಾಗಿ ನಿರ್ಧಾರಗಳು ತಗೊಳ್ಳೋಕ್ಕೆ ಚಾನ್ಸಸ್ ಇರೋದ್ರಿಂದ ಈ ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ನೀವು ಮಧ್ಯದಲ್ಲಿ ನಿಂತು ಶ್ಯೂರಿಟಿ ಕೊಡೋದು, ಗ್ಯಾರಂಟಿ ತಗೊಳ್ಳೋದು ಅಥವಾ ನಾನು ಜವಾಬ್ದಾರಿ ಅಂತ ಕೆಲವೊಂದು ವ್ಯಕ್ತಿಗಳ ಮಧ್ಯೆ ಅವರಿಗೆ ಲೋನ್ ಕೊಡಿಸೋದಾಗಿರ್ಬೋದು ಅಥವಾ ಕೆಲವೊಂದು ಮುಖ್ಯವಾದ ಜವಾಬ್ದಾರಿಗಳನ್ನು ನಿಮ್ಮ ಮೇಲೆ ಹಾಕ್ಕೊಳ್ಳೋದು. ಈ ಸಂದರ್ಭದಲ್ಲಿ ಯಾವುದೇ ರೀತಿ ಈ ವಿಷಯಗಳನ್ನು ಮಾಡಬಾರದು. ಇನ್ನು ವ್ಯಾಜ್ಯಗಳು ಏನಾದರೂ ನಡೀತಾ ಇದ್ದರೆ, ಕೋರ್ಟು ಕೇಸು ವ್ಯವಹಾರಗಳು ಇತ್ಯಾದಿ ವಿಷಯಗಳು ಏನಾದರೂ ನಡೀತಾ ಇದ್ದರೆ ಈ ಸಂದರ್ಭದಲ್ಲಿ ಇದರ್ ನಿಮಗೆ ಮತ್ತೆ ಹಿಯರಿಂಗಿಗೆ ಪೋಸ್ಟ್ಪೋನ್ ಆಗೋದು, ನೆಕ್ಸ್ಟ್ ಡೇಟ್ ಕೊಡೋದು, ಒಂಥರ ತಾಳ್ಮೆಗೆ ಪರೀಕ್ಷೆಯ ರೀತಿ. ಬಟ್ ಏನು ನಡೆದರೂ ಕೂಡ ಶನಿ ಪರಮಾತ್ಮ ತೃತೀಯ ಚತುರ್ಥಾಧಿಪತಿಯಾಗಿರೋದ್ರಿಂದ ಕೊನೆಗೆ ನಿಮ್ಮದೇ ಜಯ ಆಗಿರುತ್ತೆ. ಆದರೆ ತಾಳ್ಮೆ ಅನ್ನೋದು ತುಂಬ ಇರಬೇಕಾಗಿರುತ್ತೆ. ಇನ್ನು ಮಾನಸಿಕವಾಗಿ ವಿಪರೀತವಾಗಿರುವಂತಹ ಒತ್ತಡ, ಕೆಲವೊಂದು ವಿಷಯಗಳಲ್ಲಿ ಅತಿಯಾಗಿ ಯೋಚನೆ ಮಾಡುವುದು, ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವಿಸದೇ ಇರೋದು, ಇಂತಹ ವಿಷಯಗಳು ಸ್ವಲ್ಪ ಅನಾರೋಗ್ಯಕ್ಕೂ ಈಡಾಗುವಂತಹ ಸಾಧ್ಯತೆ ಇರೋದರಿಂದ ಆರೋಗ್ಯ ಬಗ್ಗೆ ಗಮನದಲ್ಲಿ ಇಟ್ಬೇಕು. ಯಾಕಂದರೆ ಇಲ್ಲೊಂಥರ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ, ಚೇಂಜಸ್ ಜಾಸ್ತಿ ಇರುತ್ತೆ, ಚಂಚಲತೆ, ಬುದ್ಧಿ ಚಂಚಲತೆ ಅನ್ನೋದು ಜಾಸ್ತಿ ಇರುತ್ತೆ. ಇನ್ನು ಪ್ರಮುಖವಾಗಿ ಈ ಪಂಚಮ ಸ್ಥಾನ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಆ ಡಿಸಪಾಯಿಂಟ್ಮೆಂಟ್ ಅನ್ನೋದೇನಿದೋ ಅದು ಕೆಲವು ದಿನಗಳ ಕಾಲ ಅದು ನಿಮ್ಮನ್ನು ನಿರಾಶೆಗೆ ಉಂಟು ಮಾಡಬಹುದು. ಪ್ರಪೋಸ್ ಮಾಡ್ತಾ ಇರುವಂತಹ ವ್ಯಕ್ತಿ, ಆಲ್ರೆಡಿ ಪ್ರೀತಿಯಲ್ಲಿ ಈ ಸಂಬಂಧಗಳಲ್ಲಿರುವಂತಹ ವ್ಯಕ್ತಿ ಸಡನ್ನಾಗಿ ಅವ್ರಿಗೆ ಮದುವೆ ಫಿಕ್ಸ್ ಆಗೋದು ಅಥವಾ ನೀವು ಬೇಡ ಅಂತ ಹೇಳೋದು, ಈ ರೀತಿ ಕೆಲವು ಕಾರಣಾಂತರಗಳಿಂದ ಆಗುವಂತಹ ಡಿಸಪಾಯಿಂಟ್ಮೆಂಟ್ಸು ನಿಮ್ಮನ್ನು
ಮಾನಸಿಕ ಆತಂಕಕ್ಕೆ, ಅತಿಯಾಗಿ ಯೋಚನೆ ಮಾಡೋದಕ್ಕೆ, ನಿದ್ದೆಗೆ ಇತ್ಯಾದಿ ವಿಷಯಗಳಿಗೆ ಕಾರಣ ಮಾಡಬಹುದು. ಅದೇ ರೀತಿ ಸಂತಾನ ಸ್ಥಾನವೂ ಆಗಿರೋದ್ರಿಂದ ನಿಮ್ಮ ಸಂತಾನಕ ವಿಷಯದಲ್ಲಿ ಅವರ ಈ ವಕ್ರಗಮನ ಸಮಯದಲ್ಲಿ ನೀವು ಹಿಂದಿನ ದಿನಗಳಲ್ಲಿ ನಿಮ್ಮ ಸಂತಾನದ ಬಗ್ಗೆ ತಗೊಂಡಿರುವಂತಹ ನಿರ್ಧಾರಗಳು ಕರೆಕ್ಟಾ, ಅಥವಾ ಅವರಿಗೆ ಅಭಿವೃದ್ಧಿಗೆ, ಅವರ ಒಳ್ಳೆಯದಕ್ಕೋಸ್ಕರ ಪ್ರತಿಯೊಬ್ಬ ತಂದೆ ತಾಯಿ ಕಷ್ಟಪಡ್ತಿರ್ತಾರೆ. ಆದರೆ ಕೆಲವೊಂದು ಈಗಿರುವಂತಹ ಜನ್ರೇಷನ್ನು ದೇ ಆರ್ ರನ್ನಿಂಗ್ ಬಿಹೈಂಡ್ ದ ಮಾರ್ಕ್ಸ್ ರ್ಯಾಂಕ್. ಅಂದರೆ ಅವರಿನ್ನೂ ಹುಟ್ಟಿದ ತಕ್ಷಣವೇ ನನ್ನ ಮಗ ಹಿ ವಿಲ್ ಬಿಕಮ್ ಅ ಡಾಕ್ಟರ್, ಹಿ ವಿಲ್ ಬಿಕಮ್ ಅ ಸೈಂಟಿಸ್ಟ್, ಹಿ ವಿಲ್ ಬಿಕಮ್ ಅ ಆಸ್ಟ್ರೋನಾಟ್ ಅಂತ ಹೇಳಿಬಿಟ್ಟು ಇವರ ಆಸೆಗಳನ್ನು, ಇವರ ಗೋಲ್ಸನ್ನ ಮಕ್ಕಳ ಮೇಲೆ ಪ್ರೆಷರ್ ಆಗಿಬಿಟ್ಟು ಇದನ್ನೇ ಓದು, ಈ ವಿಷಯವನ್ನೇ ತಗೋ ಅಂತ ಬಹಳಷ್ಟು ತಂದೆ ತಾಯಿ ಪೋಷಕರು, ಅದರಲ್ಲೂ ತಪ್ಪಿಲ್ಲ, ಅಂದರೆ ಅವರ ಕನಸುಗಳನ್ನು ಅವರ ಮಕ್ಕಳ ವಿಷಯದಲ್ಲಿ ನೋಡ್ಕೋಬೇಕು ಅಂತ ಅವರ ಒಂದು ಹಸಿವು ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಒಂದು ಸಾರಿ ನೀವು ಪುನಃ ಪರಿಶೀಲನೆ ಮಾಡಿಕೊಳ್ಳಿ. ಆ್ಯಕ್ಚುಲಿ ನಾನು ಪ್ರೆಷರ್ ಮಾಡಿರಬಹುದು, ಆದರೆ ಸಂತಾನವು ಆಯ್ಕೆ ಮಾಡಿಕೊಂಡಿರುವಂತಹ ಸಬ್ಜೆಕ್ಟ್ಸು ಅವರಿಗೆ ಸುಲಭವಾಗಿ ಅರ್ಥವಾಗ್ತಾ ಇದೆಯಾ, ಉತ್ತಮವಾಗಿ ಸ್ಕೋರ್ ಮಾಡ್ತಾ ಇದ್ದಾರಾ, ಅಥವಾ ವಿದ್ಯಾಭ್ಯಾಸದ ಬಗ್ಗೆ ಆಸಕ್ತಿ ಯಾವ ರೀತಿ ಇದೆ, ಬೇರೆ ವಿಷಯಗಳ ಬಗ್ಗೆ ಏನಾದರೂ ಬುದ್ಧಿ ಚಾಂಚಲ್ಯತೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ಡೈವರ್ಟ್ ಆಗ್ತಾರಾ, ಇಂತಹ ವಿಷಯಗಳನ್ನು ಕೂಡ ಪುನಃ ಪರಿಶೀಲನೆ ಮಾಡ್ಕೋಬೇಕಾಗಿರುತ್ತೆ. ಸೊ ಪರ್ಟಿಕ್ಯುಲರಾಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇದೆ ಅಂತ ನೋಡುವಾಗ ಗುರುವಿನ ದೃಷ್ಟಿ ಇರೋದರಿಂದ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್, ನಿಮ್ಮ ಆಯ್ಕೆ ಮಾಡ್ಕೊಂಡಿರುವಂತಹ ವಿಷಯಗಳ ಅನುಕೂಲವಾಗಿ ಇದ್ದರೂ ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ನ, ನಿಮ್ಮ ಎಜುಕೇಷನ್ ಮೇಲಿರುವಂತಹ ಫೋಕಸ್ನ ಡಿಸ್ಟ್ರ್ಯಾಕ್ಷನ್ ಮಾಡುವ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳು, ವ್ಯಕ್ತಿಗಳು ಬರಬಹುದು. ಅಂತಹ ವ್ಯಕ್ತಿಗಳಿಂದ ತುಂಬ ದೂರ ಇರೋದು ಉತ್ತಮ. ಅನಾವಶ್ಯಕವಾಗಿ ಕಾಲಾಯ ತಸ್ಮೈ ನಮಃ, ಟೈಮ್ ಈಸ್ ಮೋರ್ ಪ್ರೀಷಿಯಸ್ ದೆನ್ ಎನಿಥಿಂಗ್ ಅಲ್ವಾ. ಸೊ ಟೈಮ್ನ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೋಬೇಕು, ಒಂದು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಇರುವಂತಹ ಟೈಮಲ್ಲಿ ಅಧಿಕವಾಗಿ ನಾವು ಏನು ಮಾಡಲಿಕ್ಕೆ ಸಾಧ್ಯವಾಗುತ್ತೋ, ಅದು ದುಡಿತಾ ಇದ್ದೀರಾ, ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ, ಅಥವಾ ಪ್ರಯತ್ನಗಳು ಮಾಡ್ತಾ ಇದ್ದೀರಾ, ಆ ಟೈಮ್ನ ಎಷ್ಟು ಯುಟಿಲೈಸ್ ಮಾಡ್ಕೊಳ್ತೀರೋ ಅಷ್ಟು ನಿಮಗೆ ಅನುಕೂಲವಾಗಿರುತ್ತೆ. ಇಲ್ಲಿಯವರೆಗೂ ಕೂಡ ನಿಮ್ಮ ವೃತ್ತಿ ಉದ್ಯೋಗ ವಿಷಯಗಳಲ್ಲಿರುವಂತಹ ಆ ಕನ್ಫ್ಯೂಷನ್, ಆ ಗೊಂದಲ ಅದೆಲ್ಲವೂ ಕೂಡ ಬಗೆಹರಿದು ಇಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಎಸ್, ದಿಸ್ ಈಸ್ ವಾಟ್ ಮೈ ರೈಟ್ ಪಾತ್, ನಾನು ಈ ಪಾತಲ್ಲಿ ಹೋಗಬೇಕು, ಇದನ್ನು ಅಚೀವ್ ಮಾಡಬೇಕು, ಇದಕ್ಕೋಸ್ಕರ ನನ್ನ ಪ್ರಯತ್ನಗಳು ಸತತವಾಗಿ ನಡೀಬೇಕು ಅನ್ನುವಂತಹ ಆ ಕನ್ಫ್ಯೂಷನ್ಸ್ ಎಲ್ಲ ಮಬ್ಬುಗಳ ರೀತಿಯಲ್ಲಿ ಎಲ್ಲ ಮಾಯವಾಗಿ ನಿಮಗೊಂದು ದಾರಿ ಮಾಡಿಕೊಡುತ್ತೆ, ಒಂದು ಕ್ಲಾರಿಟಿ ಬರುತ್ತೆ. ಆದರೆ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಗ್ರೋತ್ ಅನ್ನೋದಕ್ಕೆ ಡಿಲೇ. ಶನಿ ಅಂದ್ರೇ ತಾಳ್ಮೆಗೆ ಪರೀಕ್ಷೆ ಅಲ್ವಾ. ಸೊ ಆಗಿರೋದ್ರಿಂದ ಎಷ್ಟೇ ಇರಲಿ, ಆದಾಯ ಇರಲಿ, ಗ್ರೋತ್ ಇಲ್ಲದೇ ಇರಲಿ, ಬಟ್ ನಿಮ್ಮ ಪ್ರಯತ್ನದಿಂದ, ನಿಮ್ಮ ಹಾರ್ಡ್ ವರ್ಕಿಂದ ಅದೆಲ್ಲವೂ ಕೂಡ ಶೀಘ್ರವಾಗಿ ಪಡ್ಕೋಬೋದು. ಬಟ್ ಆತ್ರಕ್ಕೆ ಹೋಗಿಬಿಟ್ಟು ತಾಳ್ಮೆಯನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಎಮೋಷನಲ್ಗೆ ಹೋಗಿ ಯಾರೋ ಏನೋ ಅಂದರು, ಇದರಲ್ಲಿ ಗ್ರೋತ್ ಇಲ್ಲ, ಇದರಲ್ಲಿ ಇಂಕ್ರಿಮೆಂಟ್ ಇಲ್ಲ, ಇಷ್ಟು ಪ್ರಾಮಿಸ್ ಮಾಡಿದರು, ಇಷ್ಟೇ ಕೊಟ್ಟರು, ಈ ರೀತಿ ವಿಷಯಗಳನ್ನು ತಗೊಂಡು ಎಮೋಷ್ನಲ್ಗೆ ಹೋಗಿ ಮಾಡ್ತಾ ಇರುವಂತಹ ಜಾಬ್ನ ಕ್ವಿಟ್ ಮಾಡಲಿಕ್ಕೆ ಹೋಗಬೇಡಿ. ತುಂಬ ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ಆಗಿರೋದ್ರಿಂದ ಈ ಎಮೋಷ್ನಲ್ ಕುಟುಂಬ ವ್ಯವಹಾರಗಳಲ್ಲಾಗಿರ್ಬೋದು, ಇನ್ವೆಸ್ಟ್ಮೆಂಟ್ಸ್ ವ್ಯವಹಾರಗಳಾಗಿರ್ಬೋದು, ಕೆರೀರ್ ವಿಷಯದಲ್ಲಾಗಿರ್ಬೋದು, ದ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ತಾಳ್ಮೆ ಅನ್ನೋದು ಇರಬೇಕಾಗಿರುತ್ತೆ. ನಾವು ಹೊಸ ಗುರುಬಲ ಬಂದಿದೆ ಅಂತ ಹೇಳ್ತಾ ಇದ್ದೀರಲ್ವಾ, ಮತ್ತು ಶನಿ ಪರ್ಟಿಕ್ಯುಲರಾಗಿ ಯಾಕೆ ಇನ್ನೂ ನಮಗೆ ಉದ್ಯೋಗ ಸಿಗ್ತಾ ಇಲ್ಲ? ಯಾಕಂದರೆ ಬಿಕಾಸ್ ಜೂನ್ ಜುಲೈಯಲ್ಲಿ ಈಗ ಅಷ್ಟಮ ಭಾಗ್ಯದಲ್ಲಿ ರವಿ ಅಷ್ಟು ಅನುಕೂಲವಾಗಿರೋದಿಲ್ಲ. ಸೊ ನಿಮಗೆ 100% ನೀವು ಪ್ಲೇಸ್ಮೆಂಟ್ ಅಥವಾ ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ಸಕ್ಸಸ್, ಹೊಸ ಜಾಬ್ ಪ್ರಯತ್ನಗಳು, ಜಾಬ್ ಚೇಂಜಸ್ ಏನಾದರೂ ಮಾಡಬೇಕು ಅಂದರೆ ಆಗಸ್ಟ್ 15ರಿಂದ ಸೆಪ್ಟೆಂಬರ್ ಅಕ್ಟೋಬರ್ 15ರವರೆಗೂ ರವಿ ದಶಮ ಏಕಾದಶ ಸ್ಥಾನಗಳಲ್ಲಿ ಯೋಗಕಾರಕನಾಗಿದ್ದು ನಿಮಗೆ ನೀವು ಮಾಡುವಂತಹ ಉದ್ಯೋಗ ಪ್ರಯತ್ನಗಳಿಗೆ ಅದ್ಭುತ ರೀತಿಯಲ್ಲಿ ರಿಸಲ್ಟ್ಸ್ ಬರುವಂತಹ ಚಾನ್ಸಸ್ ಇರೋದರಿಂದ ನಿಮ್ಮ ಪ್ರಯತ್ನಗಳನ್ನು ನಿಲ್ಲಿಸಬೇಡಿ. ಈಗ ಸ್ವಲ್ಪ ಡಿಲೇ ಇರಬಹುದು ಅಥವಾ ಕೆಲವೊಂದು ಫೇಲ್ಯೂರ್ಸ್ ಕಾಣಬಹುದು, ಆದರೆ ಆಗಸ್ಟ್ 15ರಿಂದ ಇದು ಎಲ್ಲರಿಗೂ ಇದೇ ರೀತಿ ಇರುತ್ತಾ ಅಂದರೆ ಅಗೈನ್ ನಾನು ಹೇಳ್ತಾ ಇರೋದು ಇದು ಗೋಚಾರ ಫಲಗಳು.
ಇದು 30-40% ಆಗ್ಬೋದು, ಅಥವಾ ನಿಮಗೆ ಪೂರ್ತಿಯಾಗಿ ನಿಮ್ಮ ವೈಯಕ್ತಿಕ ಜಾತಕದ ಜೀವನ ಗ್ರಹ ಸಂಚಾರ, ಗ್ರಹ ದಶಾ ಭುಕ್ತಿ ಆಗಿರಬಹುದು, ಅಥವಾ ನಿಮಗೆ ಉದ್ಯೋಗದಲ್ಲಿ ಅನುಕೂಲತೆ ಇದೆಯಾ, ಬಿಸ್ನೆಸ್ಸಲ್ಲಿ ಅನುಕೂಲತೆ ಇದೆಯಾ ಇತ್ಯಾದಿ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಿಮ್ಮ ವೈಯಕ್ತಿಕ ಜಾತಕವನ್ನು ನೀವು ಪರಿಶೀಲನೆ ಮಾಡಿಸಿಕೊಳ್ಳಿ. ಇದು ಕೇವಲ ಗೋಚಾರದ ಮತ್ತು ಗೋಚಾರದಲ್ಲಿ ಮೀನರಾಶಿಯಲ್ಲಿ ಶನಿ ವಕ್ರಗಮನ ಆಗ್ತಾ ಇರೋದರಿಂದ ದ್ವಾದಶ ರಾಶಿಗಳಿಗೆ ಯಾವ ರೀತಿಯ ಫಲಗಳಿದೆ ಅನ್ನೋದು ಹೇಳುತ್ತೆ. ಇನ್ನು ಪ್ರಮುಖವಾಗಿ ವೃಶ್ಚಿಕ ರಾಶಿ ಸ್ತ್ರೀಯರಿಗೆ ಎಮೋಷನಲ್ಗೆ ಅಥವಾ ಕೆಲವೊಂದು ವಿಷಯಗಳು ನಿಷ್ಠೂರಕ್ಕೆ ಹೋಗಿ ಡೆಸಿಷನ್ ತಗೊಳ್ಳೋಕೆ ಹೋಗಬೇಡಿ. ನಿಮಗೆ ಕಂಪ್ಲೀಟಾಗಿ ಇಷ್ಟ ಇದ್ದರೆ ಮನಃಪೂರ್ವಕವಾಗಿ ಆ ವಿಷಯದಲ್ಲಿ ಮುಂದುವರಿಬೋದು, ಅಭಿವೃದ್ಧಿ ಇರಬಹುದು ಅನ್ನುವಂತಹ ಸಂದರ್ಭಗಳಲ್ಲಿ ಡೆಸಿಷನ್ ತಗೊಳ್ಳಿ. ಇನ್ನು ಸ್ತ್ರೀಯರಿಗೆ ಆಧ್ಯಾತ್ಮಿಕವಾಗಿ ದೈವ ದರ್ಶನಗಳು, ಪುಣ್ಯಕ್ಷೇತ್ರಗಳು ಇತ್ಯಾದಿ ವಿಷಯಗಳ ಮೇಲೆ ಆಸಕ್ತಿ, ವ್ರತಗಳು, ಹೋಮಗಳು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಈ ದೇವರ ಕ್ಕೆ ಸಂಬಂಧಪಟ್ಟಿರುವಂತಹ ಪರಿಹಾರಗಳು ಮಾಡ್ಕೊಳ್ಳೋದ್ರಲ್ಲಿ ತುಂಬ ಲೀನರಾಗಿರ್ತಾರೆ. ಸೊ ನೀವು ಮಾಡುವಂತಹ ದೈವೋಪಾಸನೆ, ನೀವು ಮಾಡುವಂತಹ ಅನುಷ್ಠಾನ, ಮಂತ್ರೋಪಾಸನೆ ಇತ್ಯಾದಿ ವಿಷಯಗಳಿಗೆ ಈ ರೆಟ್ರೋಗ್ರೇಡ್ ಸಿಚುವೇಷನಲ್ಲಿ ಶನಿ ಪರಮಾತ್ಮನ ವಕ್ರಗಮನ ಸಂಚಾರದಲ್ಲಿ ಪ್ರತಿಯೊಂದು ಒಂದು ಜಪ, ತಪ, ಸ್ತೋತ್ರ, ಶ್ಲೋಕ ಎಲ್ಲವಕ್ಕೂ ಕೂಡ ಅದ್ಭುತ ರೀತಿಯಲ್ಲಿ ಫಲಗಳನ್ನು ನೀಡುವಂತಹ ಶಕ್ತಿ ಇರುತ್ತೆ. ಪ್ರೀತಿ ಪ್ರೇಮ ವಿಷಯಗಳಲ್ಲಿ ಇದಕ್ಕೆ ಮುಂಚೆ ಹೇಳೋ ರೀತಿಯಲ್ಲಿ ಇದೊಂದು ರೀತಿ ಟೆಸ್ಟಿಂಗ್ ಪೀರಿಯಡ್. ಸೊ ಡೆಫಿನೆಟ್ಟಾಗಿ ನಿಮ್ಮ ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಒಂದು ಜೆನ್ಯೂನ್ ಆಗಿದೆ, ತುಂಬ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ನಿಮ್ಮ ಪ್ರೀತಿ ಪ್ರೇಮ ಸಕ್ಸಸ್ ಆಗುತ್ತೆ. ಇಲ್ಲ ಏನೋ ಕೆಲವೊಂದು ವಿಷಯಗಳನ್ನು ವ್ಯಾಮೋಹ, ಅಟ್ರ್ಯಾಕ್ಷನ್ ಅಥವಾ ಇಲ್ಯೂಸಿನೇಷನ್ ಈ ರೀತಿ ವಿಷಯಗಳಲ್ಲಿ ಏನೋ ಕೆಲವೊಂದು ದಿನಗಳ ಕಾಲ ಅಂತ ಹೇಳಿದ್ರೆ ಅಂತಹ ವಿಷಯಗಳಿಗೆ ಅದಕ್ಕೆ ಶನಿ ಪ್ರಾಮಾಣಿಕತೆಗೆ, ನಿಯತ್ತಿಗೆ ಈ ಅಧಿಪತಿ ದೊರೆ ಆಗಿರೋದ್ರಿಂದ ಇಂತಹ ವಿಷಯಗಳು ಅತಿ ಬೇಗ ಮುಗಿಯೋದಕ್ಕೆ ನಿಮ್ಮ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಈ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಆ ಸಂಬಂಧಗಳಿಂದ ಹೊರಗಡೆ ಬರೋದಕ್ಕೆ ಅನುಕೂಲವಿರುತ್ತೆ. ಇನ್ನು ಪರ್ಟಿಕ್ಯುಲರ್ ಆಗಿ IT ಬೇಸ್ಡ್, ಸ್ಕಿಲ್ ಬೇಸ್ಡ್ ಅಂದರೆ ಪಂಚಮ ಸ್ಥಾನ ಅಂದ್ರೇ ಕ್ರಿಯೇಟಿವಿಟಿ ಫೀಲ್ಡ್ ಅಲ್ವಾ. ಇನೋವೇಟಿವ್ ಸ್ಕಿಲ್ಸ್ ಇದ್ದರೆ ಅಥವಾ ನ್ಯೂ ಥಿಂಕಿಂಗ್, ನ್ಯೂ ಇನೋವೇಷನ್ಸ್, ಕ್ರಿಯೇಟಿವಿಟಿ ನಿಮ್ಮಲ್ಲಿ ಈ ವಿಷಯಗಳಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಥವಾ ಹೈಯರ್ ಎಜುಕೇಷನ್ಗೆ ವಿದೇಶಕ್ಕೆ ಹೋಗಬೇಕು ಅಥವಾ ಕ್ರಿಯೇಟಿವ್ ಫೀಲ್ಡಲ್ಲಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ತುಂಬ ಅನುಕೂಲವಾಗಿರುತ್ತೆ. ಸಂತಾನದ ಬಗ್ಗೆ ಯಾವುದೇ ಮಿಸ್ಟೇಕ್ಸ್, ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು ತಗೊಳ್ಳೋಕೆ ಹೋಗಬೇಡಿ. ಸಂತಾನದ ಬಗ್ಗೆ, ಸಂತಾನ ಯೋಗಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರೋವಂಥವ್ರು ಬಹಳಷ್ಟು ಅಂದರೆ ಜಾಗರೂಕತೆಯಿಂದ ಇರಬೇಕಾಗಿರುತ್ತೆ. ಇನ್ನು ಪರ್ಟಿಕ್ಯುಲರ್ ಆಗಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ನೋಡುವುದಾದರೆ ಈ ಡೈಜೆಷನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಗ್ಯಾಸ್ಟ್ರಿಕ್, ಅಲರ್ಜಿ ಅಥವಾ ಕೆಲವೊಂದು ಸಾರಿ ಫುಡ್ ಪಾಯ್ಸನಿಂಗ್ ಆಗುವಂಥ ಸಂದರ್ಭಗಳು, ಕಾಲಿಗೆ ಸಂಬಂಧಪಟ್ಟಿರುವಂಥ ಮಸಲ್ ರಿಲೇಟೆಡ್ ಪ್ರಾಬ್ಲಮ್ಸು ಈ ರೀತಿ ಇರೋದರಿಂದ ಈ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗಿರುತ್ತೆ. ಪ್ರಮುಖವಾಗಿ ಈ ಅವಧಿಯಲ್ಲಿ 137 ದಿನಗಳ ಕಾಲದಲ್ಲಿ ನೀವು ಶ್ರೀ ಶನಿವಾರದಂದು ಶನಿ ಪರಮಾತ್ಮನಿಗೆ ತೈಲಾಭಿಷೇಕ ಮಾಡಿಸೋದ್ರಿಂದ ಮತ್ತು ಎಳ್ಳಿನ ದೀಪವನ್ನು ಶ್ರೀ ಆಂಜನೇಯ ಸ್ವಾಮಿಯವರ ದೇವಸ್ಥಾನಗಳಲ್ಲಾಗಿರ್ಬೋದು, ಶನಿ ಪರಮಾತ್ಮ ಅಥವಾ ನವಗ್ರಹಗಳ ಇರುವಂತಹ ಸಂದರ್ಭದಲ್ಲಿ ನೀವು ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದರಿಂದ, ಪ್ರಮುಖವಾಗಿ ಶ್ರೀ ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯವೂ ಪಠನೆ ಅಥವಾ ಕೇಳುವುದರಿಂದ, ವಿಷ್ಣು ಸಹಸ್ರನಾಮವನ್ನು ಕೇಳುವುದರಿಂದ ಈ ಕೆಲವೊಂದು ಸಂದರ್ಭಗಳಲ್ಲಿ ನೆಗೆಟಿವ್ ಶೇಡ್ಸ್ ಏನಿದೆಯೋ ಅದರಿಂದ ಹೊರಗಡೆ ಬಂದು, ಆ ಕನ್ಫ್ಯೂಷನ್ಲಿಂದ ಹೊರಗಡೆ ಬಂದು, ಮುಂಚೆನೇ ಹೇಳ್ದಂಗೆ ಇದು ನಿಮ್ಮ ಜೀವನವನ್ನು ಒಂದು ಮುಖ್ಯವಾದ ನಿರ್ಧಾರಗಳನ್ನು ತಗೊಳ್ಳುವಂತಹ ಸಮಯ ಆಗಿರೋದ್ರಿಂದ ಆ ಕನ್ಫ್ಯೂಷನ್, ಕ್ಲಾರಿಟಿ ಎಲ್ಲವೂ ಮಾಯವಾಗಿ ನಿಮ್ಮ ಮೇಲೆ, ನಿಮ್ಮ ಪರಿವಾರದ ಮೇಲೆ ಸದಾ ಆ ಶ್ರೀ ಗುರುರಾಯರ, ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.